ಜಿಲ್ಲಾಡಳಿತ ಪರಿಹಾರದ ರೂಪದಲ್ಲಿ ಕೊಟ್ಟಿದ್ದಂತಹ ಚೆಕ್ಗಳೇ ಬೌನ್ಸ್ ಆದಂತಹ ಒಂದು ಪ್ರಕರಣ ಸಂಭವಿಸಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಕೊಟ್ಟಂತಹ ಒಂದು ಚೆಕ್ಗಳು ಬೌನ್ಸ್ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸರ್ವೇ ಸಾಮಾನ್ಯವಾಗಿ ಯಾರೋ ಒಬ್ಬರು ಜನರು ಬಳಕೆ ಮಾಡುವಂತಹ ಚೆಕ್ಗಳು ಬೌನ್ಸ್ ಆಗುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಜಿಲ್ಲಾಡಳಿತ ಕೊಟ್ಟಂತಹ ಚೆಕ್ಗಳು ಬೌನ್ಸ್ ಆಗಿದೆ. ಪರಿಹಾರದ ರೂಪದಲ್ಲಿ ಈ ಚೆಕ್ಗಳನ್ನು ನೀಡಲಾಗಿತ್ತು. ಅಂದರೆ ಮಳೆಯಿಂದಾಗಿ ಯಾರ್ಯಾರು ಮನೆಗಳನ್ನು ಕಳೆದುಕೊಂಡಿದ್ರು, ಅಂದರೆ ತಾತ್ಕಾಲಿಕವಾಗಿ ಮನೆಗಳು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿತ್ತು ಅಂತಹ ಮನೆಗಳಿಗೆ ಪರಿಹಾರದ ರೂಪದಲ್ಲಿ ಕೊಡಲಾಗಿತ್ತು. ಮನೆ ಕಳೆದುಕೊಂಡವರಿಗೆ ಪರಿಹಾರದ ರೂಪದಿಂದ ಜಿಲ್ಲಾಡಳಿತದಿಂದ 1,20,000 ರೂಪಾಯಿಯ ಪರಿಹಾರದ ಚೆಕ್ಗಳನ್ನು ಕೊಡಲಾಗಿತ್ತು. ಈ ಪರಿಹಾರವನ್ನು ಪಡೆದುಕೊಂಡಂತಹ ಮನೆ ಕಳೆದುಕೊಂಡವರು ಕೂಡ ನಿಟ್ಟುಸಿರು ಬಿಟ್ಟಿದ್ರು. ಏನೋ ಪರಿಹಾರ ಸಿಕ್ಕಿದೆ, ಅಲ್ಪ ಸ್ವಲ್ಪಕ್ಕೆ ಏನಾದರೂ ಆಗತ್ತೆ ಅಂತ ಕುಟುಂಬಸ್ಥರು ಕೂಡ ತುಂಬ ಸಂತಸಗೊಂಡಿದ್ದರು. ಆದರೆ ಆ ಒಂದು ಚೆಕ್ಗಳನ್ನು ವಿಡ್ರಾ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಚೆಕ್ಗಳೇ ಬೌನ್ಸ್ ಆಗಿ ಹೋಗಿದೆ. ಪರಿಹಾರದ ಚೆಕ್ ನೀಡಿ 4 ತಿಂಗಳಾದರೂ ಕೂಡ ಈವರೆಗೂ ಡ್ರಾ ಆಗ್ತಾ ಇಲ್ಲ. ಕಳಸ ತಹಶೀಲ್ದಾರ್ಗೆ ಸ್ಥಳೀಯರು ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪರಿಹಾರದ ಹಣಕ್ಕಾಗಿ ಅಲೆದು ಲಕ್ಷ್ಮಣ್ ಎಂಬವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಸಾಕಾಯ್ತಪ್ಪ, ನಮಗೆ ಇನ್ನು ನಮಗಾಗೋದಿಲ್ಲ, ಕ್ಯಾಶೇ ಕೊಟ್ಬಿಡಿ, ನಮಗೆ ನಿಮ್ಮ ಚೆಕ್ ನೀವೇ ಇಟ್ಕೊಂಡ್ಬಿಡಿ ಅಂತ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಸ ತಾಲೂಕಿನ ಹಳುವಳ್ಳಿ ಗ್ರಾಮದ ಲಕ್ಷ್ಮಣ್ ಕಳೆದ 3 ತಿಂಗಳಿನಿಂದ ತಾಲೂಕು ಕಚೇರಿಗೆ ಅಲಿತಾ ಬೇಸತ್ತು ಹೋಗಿದ್ದಾರೆ. ಕೆಲಸ ಮಾಡಕ್ಕಾಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ರಾಜೀನಾಮೆ ಕೊಡ್ಲಿ. ಕೆಲಸಕ್ಕೆ ತಾಲೂಕು ಬೇಕಾ? ಗತಿಗೆಟ್ಟಿಗೆ ಏನಕ್ಕೆ ತಾಲೂಕು ಬೇಕು? ಇಲ್ಲಿ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಅಲ್ಲ ಸರ್, ನಾವು ಹೇಳ್ತಿದ್ದೀವಿ ಒಂದೊಂದು ಫೈಲ್ಗಳನ್ನು ಪುಟ್ ಅಪ್ ಮಾಡಿದ್ರು ಅಂತೇಳಿ. ತಹಶೀಲ್ದಾರೇ ಹೇಳ್ತಾರೆ DC ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತೇಳಿ. ನಾವು ತಹಸೀಲ್ದಾರ್ ಯಾಕೆ ಇಲ್ಲಿ ಅಲ್ಲಿ ಹೋಗೋದಾದ್ರೆ ನಾವು ಹೋಗಿ ಕೇಳ್ಕೊಳ್ಳಂದ್ರೆ ಇವ್ರ ಜವಾಬ್ದಾರಿ ಇಲ್ವ ಇವರಿಗೆ? ತಹಸೀಲ್ದಾರ್ ಅಲ್ಲ, ಇಲ್ಲಿ ಗುಡ್ಸಕ್ಕೆ ಫೈಲ್ ತೆಗೆದು ಕೊಡ್ಲಿಕ್ಕೆ ಬಂದಿದ್ದಾರೇನ? ಹಂಗೆ ಇರ್ಬೋದು, ಹೇಳಕ್ಕಾಗಲ್ಲ. ಇವ್ರಿಗೆ ಕೆಲಸ ಮಾಡಕ್ಕಾಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ರಾಜೀನಾಮೆ ಕೊಡ್ಲಿ. ಈ ಕೆಲಸಕ್ಕೆ ತಾಲೂಕು ಬೇಕಾ? ಗತಿಗೆಟ್ಟಿಗೆ ಏನಕ್ಕೆ ತಾಲೂಕು ಬೇಕು? ಇಲ್ಲಿ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಅಲ್ಲ ಸರ್, ನಾವು ಹೇಳ್ತಿದ್ದೀವಿ ಒಂದೊಂದು ಫೈಲ್ಗಳನ್ನು ಪುಟ್ ಅಪ್ ಮಾಡಿದ್ರು ಅಂತೇಳಿ. ತಹಶೀಲ್ದಾರೇ ಹೇಳ್ತಾರೆ DC ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತೇಳಿ. ನಾವು ತಹಸೀಲ್ದಾರ್ ಯಾಕೆ ಇಲ್ಲಿ ಅಲ್ಲಿ ಹೋಗೋದಾದ್ರೆ ನಾವು ಹೋಗಿ ಕೇಳ್ಕೊಳ್ಳಂದ್ರೆ ಇವ್ರ ಜವಾಬ್ದಾರಿ ಇಲ್ವ ಇವರಿಗೆ? ತಹಸೀಲ್ದಾರ್ ಅಲ್ಲ, ಇಲ್ಲಿ ಗುಡ್ಸಕ್ಕೆ ಫೈಲ್ ತೆಗೆದು ಕೊಡ್ಲಿಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಕ್ ಪಡೆದುಕೊಂಡವರಲ್ಲಿ ಒಬ್ಬರಾಗಿರುವಂತಹ ಲಕ್ಷ್ಮಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಣ್ ಅವರೇ, ನಮಸ್ಕಾರ. ನಮಸ್ತೆ. ಯಾವಾಗ ಪಡೆದುಕೊಂಡಿದ್ರಿ ಚೆಕ್? ಏನಿದರ ಹಣೆ ಬರಹ? ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ? ಸರ್, ಅದು ಮನೆಗೆ ಮರ ಬಿದ್ದಿದ್ದು 6ನೇ ತಿಂಗಳಲ್ಲಿ 12ನೇ ತಾರೀಕು 2024. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. 2024 8-9 ತಿಂಗಳ ಹತ್ರ ಆಯ್ತು. ಈಗ ಯಾವತ್ತು ಕೇಳಿದ್ರು ಸರಿಲ್ಲ, ಇದು ಸರಿಲ್ಲ, ದಾಖಲೆ ಅದು ಇದಂತಾನೆ ಹೇಳ್ತಾರೆ. ಹಂಗಾಗಿ ಇವತ್ತು ನಾವು ಬೇರೆ ಹೋಗಿದ್ವಿ ತಹಸೀಲ್ದಾರ್ ಆಫೀಸಿಗೆ. ತಹಸೀಲ್ದಾರ್ ಮೊನ್ನೆ ಎಲ್ಲ ಹೋದ್ರೇನು ಒಂಥರ ಏನೋ ಬೇಕಾ ಬಿಟ್ಟು ಹಿಂಗೆಲ್ಲ ಮಾತಾಡೋದು. ಅದಕ್ಕೆ ಇವತ್ತು ನಮ್ದು ಅಂತ ಒಂದು ಇದೆ, ಜಾತಿ ಸಂಘಟನೆ. ಹಂಗೆ ಅವ್ರು ನಮ್ಮ ಮುಖ್ಯಸ್ಥರೆಲ್ಲ ಬಂದಿದ್ರು. ಹೋಗಿ ಕೇಳಿದ್ರೆ, ನೀವು ನನ್ನ ಹತ್ರ ಏನ್ ಕೇಳಿದ್ರೆ ಹೋಗಿ ಅಲ್ಲಿ DC ಹೇಳ್ತೀನಿ ಕೇಳಿ ಅಂತ. ಅದಕ್ಕೆ ಸ್ವಲ್ಪ ಗಲಾಟೆ ಆಯ್ತು. ಹಂಗೆ ಗಣೇಶ್ ಅವ್ರನ್ನ ಕರೆಸಿದ್ವಿ. ಇದು DC ಅವ್ರ ಗಮನಕ್ಕೆ ಬಂತಾ? DC ಅವ್ರು ಏನು ಹೇಳಿದ್ರು? DC ಅವ್ರ ಹತ್ರ ಹೋಗಿದ್ವಿ, 1 ಸಲ ಹೋಗಿದ್ವಿ, 2 ಸಲ. ಅವಾಗ ಅವರು AC ಅವ್ರ ಹತ್ರ ಕೊಡಿ ಪರಿಶೀಲನೆಗೆ ಆಗ್ತೀವಿ ಅಂದ್ರು. ಮತ್ತೆ ನೋಡಿದ್ರೆ ತಹಸೀಲ್ದಾರ್ ಅದು ರಿಪೋರ್ಟ್ ರೆಡಿ ಮಾಡ್ಬೇಕಂದ್ರು. ತಹಸೀಲ್ದಾರ್ ಈಗ 3ನೇ ಜನ ಚೇಂಜ್ ಆಗಿದ್ದಾರೆ ಸರ್. ಆಮೇಲೆ ಹಂಗಾಗಿ ನಾವು ಏನ್ ಮಾಡಿದ್ವಿ, ಬಂದವ್ರ ಹತ್ರ ಕೇಳೋದೇ ಆಯ್ತು. ಇಲ್ಲಾಂದ್ರೆ ಯಾವತ್ತು ಚಾನಲ್ ಎದುರುಗಡೆ ಕೂರ್ತಿದ್ವಿ. ಹಂಗಾಗಿ ಸ್ವಲ್ಪ ಈಗ ನಿಮ್ಮ ಥರಾನೇ ಇನ್ನೂ ಎಷ್ಟು ಜನ ಈ ರೀತಿ ಚೆಕ್ಗಳನ್ನು ಪಡೆದುಕೊಂಡಿದ್ದಾರೆ ಲಕ್ಷ್ಮಣ್ ಅವರೇ? ಸರ್, ಸುಮಾರು ಜನದ್ದು ಈಗ ಹಂಗೆ ಆಗಿದೆ. ಇವಾಗ ನೋಡಿದ್ರೆ 7-8 ಚೆಕ್ ಹಂಗೆ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ನಾನು ಸರಿ ಮಾಡಕ್ಕಂತಾನೆ ಬಂದಿದ್ದು ಅಂತ ಹೇಳ್ತಾರೆ ತಹಸೀಲ್ದಾರ್ ಅವರು. ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ ಸರ್. ಇದು ಪೂರಾ ಮನೆ ಕಳ್ಕೊಂಡವರಿಗ ಅಥವಾ ಅಲ್ಪ ಸ್ವಲ್ಪ ಡ್ಯಾಮೇಜ್ ಆದವರಿಗ ಪರಿಹಾರ? ಇಲ್ಲ ಸರ್, ಅದು 50,000, 80,000, 1,20,000 ಮೇಲೆ ಯಾರಿಗೂ ಹಾಕಿಲ್ಲ. ಅಲ್ಲಿ ನಮ್ ರಿಲೇಷನ್ ಮನೆ ಇನ್ನೊಂದು ಬಿದ್ದೋಯ್ತು, ಸೆಂಟ್ರಿಗೆ ಮರ ಬಿದ್ದು. ಅವ್ರಿಗೆ 50,000 ಹಾಕಿದ್ದಾರೆ. ಅದು ಬರೀ
ಅಲ್ಲ ಈಗ ಏನ್ ಈಗ ಮಾಡಕ್ಕಾಗುತ್ತೆ 50,000? ಈಗ ನೀವು ಅವರೆಲ್ಲ ಏನು ಮಾಡ್ತಾ ಇದ್ದೀರಿ? ಯಾವ ಮನೇಲಿ ಉಳ್ಕೋತಾ ಇದ್ದೀರಿ? ಏನು ಎತ್ತ? ಈಗ ಮನೆ ಅದ್ರಲ್ಲಿ ಟಾರ್ಪಲ್ ಹಾಕೊಂಡಿದೀವಿ ಸರ್. ಈಗ ಬೇಸಿಗೆ ಅಲ್ಲವಾ, ಅದಕ್ಕೆ ನಾವು ರೆಡಿ ಮಾಡಿ ಕೊಡಿ ಅಂತ ಕೇಳ್ತಿರೋದು. ರೆಡಿ ನಾವೇ ಮಾಡ್ಕೊಳ್ತೀವಿ, ದುಡ್ಡು ಹಾಕಿ ಅಂತ ಕೇಳ್ತಿರೋದು. ಅವರು ಅದೇ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಆ ನಾಯನ ಮೋಟಮ್ಮ ಅವ್ರು ನಮಗೆ ಇಲ್ಲಿ ಮೂಡಿಗೆರೆ ತಾಲೂಕು, ಅವರಿಗೆ ಕೂಡ ಮನವಿ ಕೊಟ್ಟಿದೀವಿ. ಆದ್ರೂ ಅವರು ಏನು ಅಂತಾನೆ ಇಲ್ಲ ಆ ಥರ. ಓಕೆ 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 ಸರ್ಕಾರದ ಗಮನಕ್ಕೆ ಇದನ್ನು ತನ್ನಿ, ಜಿಲ್ಲಾಧಿಕಾರಿಗಳಿಗೂ ಮಾತನಾಡಿ. ಒಂದು ವೇಳೆ ಸಮಸ್ಯೆ ಬಗೆಹರದೇ ಇದ್ದರೆ TV5 ಕನ್ನಡ ನಿಮ್ಮ ಜೊತೆಗೆ ಇರುತ್ತೆ. ಧನ್ಯವಾದಗಳು ಲಕ್ಷ್ಮಣ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅನೇಕರು ಮನೆ ಕಳೆದುಕೊಂಡಿದ್ದಾರೆ, ಒಬ್ಬರಿಬ್ಬರಲ್ಲ. ಈಗ ಬೇಸಿಗೆ ಕಾಲ ಇದೆ, ನಡೆಯುತ್ತೆ. ಆದರೆ ಮತ್ತೆ ಮಳೆಗಾಲ ಬರುತ್ತಲ್ಲ, ಬೇಸಿಗೆ ಮುಗಿದು ಆಗೇನ್ರಿ ಮಾಡೋಣ ನಾವು ಅನ್ನುವಂತಹ ನೋವು ಜನರದ್ದು. ಯಾಕಂದರೆ ಈಗಾಗಲೇ 9 ತಿಂಗಳಾಗ್ತಾ ಬಂತು ಹತ್ತತ್ರ. ಆದರೂ ಕೂಡ ಈವರೆಗೆ ಜಿಲ್ಲಾಡಳಿತ ಕೊಟ್ಟಿರುವಂತಹ ಚೆಕ್ಕೆ ವಿಡ್ರಾ ಆಗಲ್ಲ ಅಂತಂದರೆ ಇದು ಹಾಸ್ಯಾಸ್ಪದ. ಒಂದು ಖಾತೆಯಲ್ಲಿ ಹಣ ಇರದೇ ಇದ್ದರೆ ಕೊಡಬಾರ್ದು, ಇಲ್ಲ ಸುಮ್ಮನೆ ಜನರಿಗೆ ಕೊಟ್ಟು ಕಚೇರಿಯಿಂದ ಕಚೇರಿಗೆ ಅಲಿಸುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ಏನು ಸಮಸ್ಯೆ ಇದೆ, ಸಮಸ್ಯೆ ಆಲಿಸಬೇಕು, ಅದನ್ನು ಸರಿಯಾಗಿ ಪರಿಹರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಅದೆಲ್ಲ ಬಿಟ್ಟು ಉಡಾಫೆಯಿಂದ ಮಾತನಾಡುವಂಥದ್ದು ಅಥವಾ ಬೇಜವಾಬ್ದಾರಿಯಿಂದ ವರ್ತನೆ ಮಾಡುವಂಥದ್ದು. ಯಾಕಂದರೆ ಅನೇಕರು ಮನೆಗಳನ್ನು ಕಳೆದುಕೊಂಡು, ಕೆಲವರ ಅರ್ಧದಷ್ಟು ಮನೆಗಳು ಬಿದ್ದಿದ್ದಾವೆ, ಇನ್ನೂ ಕೆಲವರ ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದಾವೆ. ಸಮಸ್ಯೆಗಳಿರ್ತವೆ ಅವರದ್ದೇ ಆದಂಥದ್ದು. ಈ ನಡುವೆ ಮತ್ತಷ್ಟು ಅಧಿಕಾರಿಗಳೇ ಅವರನ್ನು ಸಮಸ್ಯೆಗೆ ದೂಡಿದ್ರೆ ಅದು ಮತ್ತಷ್ಟು ತೊಂದರೆಗೀಡು ಮಾಡುತ್ತೆ. ಬಹುಶಃ ನಾನು ಕಳೆದೊಂದು ಹಲವಾರು ವರ್ಷಗಳಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಪಾಪದವ್ರು ಕೆಲಸ ಮಾಡಬೇಕು, ಅಥವಾ ಏನಾದರೂ ಅಲ್ಲಿ ಬಂದು ನೀವು ಒಂದು ಮಹಾಜರು ಮಾಡಿ ಅಂತೇಳಿ ಬಂದಾಗ, ಕೆಳಗೆ ಬಂದಾಗ, ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೂ ಹೋದಾಗಲೂ ಕೂಡ ಅಧಿಕಾರಿಗಳು ದುಡ್ಡು ಕೇಳಿ ತಗೊಳ್ಳೋದನ್ನು ನಾವು ಹೇಳ್ತಿದ್ದೀವಿ. ನಾವು ಬಹಿರಂಗವಾಗಿ ಹೇಳ್ತೀವಿ. ಯಾಕಂದರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಅದಕ್ಕೆ ಏನು ದಾಖಲೆಗಳನ್ನೇ ಇಟ್ಟಿಲ್ಲ ಬಿಟ್ಟರೆ ಎಲ್ಲ ವರ್ತನೆಗಳು ಕೂಡ ಇಲ್ಲಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳು ಇದೇ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹಿರವಾಗಿದೆ. ಬಹುಶಃ ಈ ಲಕ್ಷ್ಮಣರವರು ಹೇಳಿದಾಗೆ ಅವರು ಕಡತಗಳನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಒಂದು ವರ್ಷ ಕಳೆಯಿತು. ವರ್ಷ ಕಳೆದ ಮೇಲೆ ಮೌಖಿಕವಾಗಿ ಮಾತಾಡೋದಕ್ಕೆ ಬರುವಾಗ ಇಲ್ಲಿ ಒಬ್ಬರು ಅಧಿಕಾರಿ ಕೇಳಿದ್ರಂತೆ, ನಿಮಗೆ 80,000 ಬಂದಿದೆ, 1,20,000 ರೂಪಾಯಿ ಚೆಕ್ ಬಂದಿದೆ ಅವರಿಗೆ ಸರ್ಕಾರದಿಂದ. ಆದರೆ ಅವ್ರ ಹತ್ರ ಹೋಗಿ ಹೇಳೋದಕ್ಕೆ 80,000 ರೂಪಾಯಿ ಬಂದಿದೆ, ಇನ್ನು 20,000, ಇನ್ನೂ 40,000 ರೂಪಾಯಿ ಕೊಡಕ್ಕೆ ಬರಲ್ಲ, ನಮಗೆ ದುಡ್ಡು ಕೊಡಬೇಕು ಅಂತೇಳಿ ಏನು ಭ್ರಷ್ಟಾಚಾರದ ಮೂಲಕ ಅವ್ರನ್ನ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಬಹುಶಃ ನಾನು ಕಳೆದೊಂದು ಹಲವಾರು ವರ್ಷಗಳಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಪಾಪದವ್ರು ಕೆಲಸ ಮಾಡಬೇಕು, ಅಥವಾ ಏನಾದರೂ ಅಲ್ಲಿ ಬಂದು ನೀವು ಒಂದು ಮಹಾಜರು ಮಾಡಿ ಅಂತೇಳಿ ಬಂದಾಗ, ಕೆಳಗೆ ಬಂದಾಗ, ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೂ ಹೋದಾಗಲೂ ಕೂಡ ಅಧಿಕಾರಿಗಳು ದುಡ್ಡು ಕೇಳಿ ತಗೊಳ್ಳೋದನ್ನು ನಾವು ಹೇಳ್ತಿದ್ದೀವಿ. ನಾವು ಬಹಿರಂಗವಾಗಿ ಹೇಳ್ತೀವಿ. ಯಾಕಂದರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಅದಕ್ಕೆ ಏನು ದಾಖಲೆಗಳನ್ನೇ ಇಟ್ಟಿಲ್ಲ ಬಿಟ್ಟರೆ ಎಲ್ಲ ವರ್ತನೆಗಳು ಕೂಡ ಇಲ್ಲಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳು ಇದೇ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹಿರವಾಗಿದೆ. ಬಹುಶಃ ಈ ಲಕ್ಷ್ಮಣರವರು ಹೇಳಿದಾಗೆ ಅವರು ಕಡತಗಳನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಒಂದು ವರ್ಷ ಕಳೆಯಿತು. ವರ್ಷ ಕಳೆದ ಮೇಲೆ ಮೌಖಿಕವಾಗಿ ಮಾತಾಡೋದಕ್ಕೆ ಬರುವಾಗ ಇಲ್ಲಿ ಒಬ್ಬರು ಅಧಿಕಾರಿ ಕೇಳಿದ್ರಂತೆ, ನಿಮಗೆ 80,000 ಬಂದಿದೆ, 1,20,000 ರೂಪಾಯಿ ಚೆಕ್ ಬಂದಿದೆ ಅವರಿಗೆ ಸರ್ಕಾರದಿಂದ. ಆದರೆ ಅವ್ರ ಹತ್ರ ಹೋಗಿ ಹೇಳೋದಕ್ಕೆ 80,000 ರೂಪಾಯಿ ಬಂದಿದೆ, ಇನ್ನು 20,000, ಇನ್ನೂ 40,000 ರೂಪಾಯಿ ಕೊಡಕ್ಕೆ ಬರಲ್ಲ, ನನಗೆ ದುಡ್ಡು ಕೊಡಬೇಕು ಅಂತೇಳಿ ಏನು ಭ್ರಷ್ಟಾಚಾರದ ಮೂಲಕ ಅವ್ರನ್ನ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಬಹುಶಃ ನಾನು ಕಳೆದೊಂದು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ರಾಜೀನಾಮೆ ಕೊಡ್ಲಿ. ಈ ಕೆಲಸಕ್ಕೆ ತಾಲೂಕು ಬೇಕಾ? ಗತಿಗೆಟ್ಟಿಗೆ ಏನಕ್ಕೆ ತಾಲೂಕು ಬೇಕು? ಇಲ್ಲಿ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಅಲ್ಲ ಸರ್, ನಾವು ಹೇಳ್ತಿದ್ದೀವಿ ಒಂದೊಂದು ಫೈಲ್ಗಳನ್ನು ಪುಟಪ್ ಮಾಡಿದ್ ಅಂತೇಳಿ. ತಹಶೀಲ್ದಾರ ಹೇಳ್ತಾರೆ DC ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತೇಳಿ. ತಹಸೀಲ್ದಾರ್ ಯಾಕೆ ಇಲ್ಲಿ ಅಲ್ಲಿ ಹೋಗೋದಾದ್ರೆ ಹೋಗಿ ಕೇಳ್ಕೊಳ್ಳಂದ್ರೆ ಇವ್ರ ಜವಾಬ್ದಾರಿ ಇಲ್ವ ಇವರಿಗೆ? ತಹಸೀಲ್ದಾರ್ ಅಲ್ಲ, ಇಲ್ಲಿ ಗುಡ್ಸಕ್ಕೆ ಫೈಲ್ ತೆಗೆದು ಕೊಡ್ಲಿಕ್ಕೆ ಬಂದಿದ್ದಾರೇನೋ, ಹಂಗೆ ಇರ್ಬೋದು, ಹೇಳಕ್ಕಾಗಲ್ಲ. ಇವ್ರಿಗೆ ಕೆಲಸ ಮಾಡಕ್ಕಾಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ರಾಜೀನಾಮೆ ಕೊಡ್ಲಿ. ಈ ಕೆಲಸಕ್ಕೆ ತಾಲೂಕು ಬೇಕಾ? ಗತಿಗೆಟ್ಟಿಗೆ ಏನಕ್ಕೆ ತಾಲೂಕು ಬೇಕು? ಇಲ್ಲಿ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಅಲ್ಲ ಸರ್, ನಾವು ಹೇಳ್ತಿದ್ದೀವಿ ಒಂದೊಂದು ಫೈಲ್ಗಳನ್ನು ಪುಟಪ್ ಮಾಡಿದ್ ಅಂತೇಳಿ. ತಹಶೀಲ್ದಾರ ಹೇಳ್ತಾರೆ DC ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತೇಳಿ. ತಹಸೀಲ್ದಾರ್ ಯಾಕೆ ಇಲ್ಲಿ ಅಲ್ಲಿ ಹೋಗೋದಾದ್ರೆ ಹೋಗಿ ಕೇಳ್ಕೊಳ್ಳಂದ್ರೆ ಇವ್ರ ಜವಾಬ್ದಾರಿ ಇಲ್ವ ಇವರಿಗೆ? ತಹಸೀಲ್ದಾರ್ ಅಲ್ಲ, ಇಲ್ಲಿ ಗುಡ್ಸಕ್ಕೆ ಫೈಲ್ ತೆಗೆದು ಕೊಡ್ಲಿಕ್ಕೆ ಬಂದಿದ್ದಾರೆ.